ನಾನೀಗ ಯುದ್ಧವನ್ನು ಗೆದ್ದೆನೆಂದೇ ತಿಳಿಯಬಹುದು. ನನಗೀಗ ಪರಮಾನಂದವಾಗಿದೆ. ಬಾ, ಆನಂದವನ್ನು ಆಚರಿಸೋಣ. ಸುಲೋಚನಾ, ಏನಾಯಿತು ನಿನಗೆ? ನಾನು ಬಂದ ಕೂಡಲೇ ಸಂಭ್ರಮದಿಂದ ಬಂದು ಎದುರುಗೊಂಡು ಪ್ರೇಮಾಧಾರಗಳಿಂದ ನನ್ನನ್ನು ಸೇವಿಸುತ್ತಿದ್ದ ನೀನು ಹೀಗೇಕೆ ಮೌನವಾಗಿರುವೆ? ನಾನು ಬಂದರೂ ಹೀಗೇಕೆ ಬೆನ್ನು ತಿರುಗಿಸಿ ನಿಂತಿರುವೆ? ಏನಾಯಿತು? ಸುಲೋಚನಾ, ನೀನು ಅಳುತ್ತಿರುವೆಯಾ? ನನ್ನ ವೈರಿಯಾದ ರಾಮನನ್ನು ಅಳುವಿನಲ್ಲಿ ಮುಳುಗಿಸಿ ಸಂತೋಷದಿಂದ ನಾನು ಬಂದಾಗ ನನ್ನ ಮಡದಿಯಾದ ನೀನು ಅಳುತ್ತಿರುವೆಯಾ? ಹೇಳು ಸುಲೋಚನಾ, ನಿನ್ನ ಈ ಶೋಕಕ್ಕೆ ಏನು ಕಾರಣ? ನೀನು ದುಃಖ ಪಡುವಂತಹ ಕಾರಣ ಏನಾದರೂ ನಡೆಯುತ್ತೆ? ಹೇಳು ಸುಲೋಚನಾ. ನಿಮ್ಮ ಪತಿ ಸ್ತ್ರೀ ಹತ್ಯೆ ಮಾಡುತ್ತಾರೆಂದು ನಾನು ಕನಸು ಮನಸ್ಸಿನಲ್ಲಿ ಭಾವಿಸಿರಲಿಲ್ಲ. ಸ್ತ್ರೀ ಹತ್ಯೆ? ನಾನಾವ ಸ್ತ್ರೀ ಹತ್ಯೆ ಮಾಡಿರುವೆ? ರಣರಂಗದಲ್ಲಿ ಸೀತೆಯನ್ನು ವಧಿಸಿದ್ದು ಸ್ತ್ರೀ ಹತ್ಯೆ ಅಲ್ಲವೇ? ಓಹೋ, ಆ ವಿಷಯಕ್ಕೂ ನಿನ್ನ ದುಃಖ? ಸ್ತ್ರೀ ಹತ್ಯೆ ಮಹಾಪಾಪ. ನನ್ನ ಪತಿ ಅಂತ ಪಾಪ ಕಾರ್ಯವನ್ನು ಮಾಡಿದ ಮೇಲೆ ಸತ್ಯವನ್ನು ಶೋಕ ಪಡೆದು ಸಂತೋಷ ಪಡಬೇಕೇ? ಸುಲೋಚನಾ, ಮೂರ್ಖಳಂತೆ ಮಾತನಾಡಬೇಡ. ನನ್ನನ್ನು ನೀನು ಪಾಪಿ ಎಂದು ಕರೆಯಬೇಡ. ನಾನು ಮಾಡಿದ್ದು ಸ್ತ್ರೀ ಹತ್ಯೆ ಅಲ್ಲ, ಶತ್ರುವಿನ ಹತ್ಯೆ. ಯುದ್ಧದಲ್ಲಿ ಶತ್ರು ಹತ್ಯೆ ಮಾಡುವುದು ಧರ್ಮವ ಹೊರತು ಅಧರ್ಮವಲ್ಲ. ಪತಿವ್ರತೆಯಾದ ಸೀತೆ ನಿಮ್ಮ ಶತ್ರುವೂ ಅಲ್ಲ, ಅವರನ್ನು ವಧಿಸುವುದು ಧರ್ಮವೂ ಅಲ್ಲ. ಆ ರಾಮ ನನ್ನ ಶತ್ರು, ಸೀತೆ ಅವನ ಪತ್ನಿ. ರಾಮನನ್ನು ಮಣಿಸುವುದಕ್ಕಾಗಿ ನಾನು ಸೀತೆಯ ಹತ್ಯೆ ಮಾಡಿದ್ದೆ. ಯುದ್ಧದಲ್ಲಿ ಇಂಥ ತಂತ್ರಗಳನ್ನು ಬಳಸುತ್ತಲೇ ಇರಬೇಕಾಗುತ್ತದೆ. ಇಲ್ಲ, ಇದು ಯುದ್ಧ ತಂತ್ರವೆಂದು ಬಿಟ್ಟರೆ ಮಾಡಿದ ಪಾಪ ಮುಚ್ಚಿ ಹೋಗುವುದಿಲ್ಲ. ಸ್ತ್ರೀ ಹತ್ಯೆ ಮಾಡುವುದು ಧರ್ಮವಲ್ಲ. ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪ. ಸಾತಕಿ ಸ್ತ್ರೀ ಅಲ್ಲವೇ? ಅವಳನ್ನು ಆ ರಾಮ ಕೊಲ್ಲಲಿಲ್ಲವೇ? ನನ್ನ ಅತ್ತೆ ಶೂರ್ಪಣಕಿ ಸ್ತ್ರೀ ಅಲ್ಲವೇ? ಅವಳ ಕಿವಿ ಮೂಗುಗಳನ್ನು ಆ ಲಕ್ಷ್ಮಣ ಕತ್ತರಿಸಲಿಲ್ಲವೇ? ಅವರು ಮಾಡಿದ್ದು ಧರ್ಮವಾದರೆ ನಾನು ಮಾಡಿದ್ದು ಧರ್ಮವೇ. ಆ ತಾಟಕಿ ಶೂರ್ಪಣಕಿ ರಾಮನನ್ನು ಸಂಹರಿಸಲು ಮುಂದಾದರು. ತನ್ನನ್ನು ಕೊಲ್ಲಲು ಬಂದ ಶತ್ರುವನ್ನು ಸಂಹರಿಸುವುದಾಗಲಿ ಗಾಯಗೊಳಿಸುವುದಾಗಲಿ ಯುದ್ಧದ ಧರ್ಮವಾಗುತ್ತದೆ. ಆದರೆ ಪತಿವ್ರತೆಯಾದ ಸೀತೆ ಅಶೋಕವನದಲ್ಲಿ ತನ್ನ ಪಾಡಿಗೆ ತಾನಿದ್ದಳು. ಯಾರ ವಿರುದ್ಧವೂ ಯುದ್ಧ ಮಾಡುತ್ತಿರಲಿಲ್ಲ. ಅಂತವಳನ್ನು ರಣರಂಗಕ್ಕೆ ಕರೆದೊಯ್ದು ವಧಿಸಿದ್ದು ಧರ್ಮವಲ್ಲ, ಧರ್ಮವಲ್ಲ, ಧರ್ಮವಲ್ಲ. ಸುಲೋಚನಾ, ಮುಚ್ಚು ಬಾಯಿ. ನನಗೆ ಧರ್ಮದ ಪಾಠವನ್ನು ಹೇಳಲು ಬರಬೇಡ. ನಾನು ಹೇಳುವ ಧರ್ಮವನ್ನು ಕೇಳು. ಸತಿಯಾದವಳು, ಪತಿವ್ರತೆಯಾದವಳು ತನ್ನ ಗಂಡ ಏನೇ ಮಾಡಿದರೂ ಅದನ್ನೇ ಧರ್ಮವೆಂದು ತಿಳಿಯಬೇಕು. ಗಂಡನ ಸಂತೋಷವನ್ನೇ ತನ್ನ ಸಂತೋಷವೆಂದು ತಿಳಿಯುವುದು ಪತ್ನಿಯಾದವಳ ಧರ್ಮ. ಆ ಧರ್ಮವನ್ನು ಮೊದಲು ಪಾಲಿಸು, ಇಲ್ಲವಾದರೆ ನೀನು ಧರ್ಮಭ್ರಷ್ಟವಾಗುತ್ತೀಯ. ಎಚ್ಚರ. ಸಹೋದರ, ಹೇಳು ಸಹೋದರ, ಎದ್ದೇಳು. ನೀನು ಹೀಗೆ ಪ್ರಜ್ಞೆ ತಪ್ಪಿ ಮಲಗಿದ್ದರೆ ನಮ್ಮೆಲ್ಲರ ಚೈತನ್ಯವೆಲ್ಲ ಉಡುಗಿ ಹೋಗುತ್ತದೆ. ಹೇಳು ಸಹೋದರ, ಎದ್ದೇಳು. ಹೇಳು ಸಹೋದರ. ಸಹೋದರ, ರಾಮಚಂದ್ರ, ನಮ್ಮೆಲ್ಲರ ಧೈರ್ಯ ಚೈತನ್ಯ ನೀನೇ ಹೀಗೆ ಧೈರ್ಯ ಗೆಟ್ಟರೆ
ನಮ್ಮೆಲ್ಲರ ಜಂಗಾಬಲವೇ ಉಡುಗಿ ಹೋಗುತ್ತದೆ. ಧೈರ್ಯ ತಂದುಕು ರಾಮಚಂದ್ರ, ಧೈರ್ಯ ತಂದುಕು. ಹನುಮಂತ, ಆ ಇಂದ್ರಜಿತು ನನ್ನ ಸೀತೆಯನ್ನು ಹತ್ಯೆ ಮಾಡಿಬಿಟ್ಟನೆ. ಪ್ರಭು ರಾಮಚಂದ್ರ, ಆ ಕ್ರೂರ ಕಾರ್ಯವನ್ನು ತಡೆಯಲು ಅಸಮರ್ಥನಾದ ನನ್ನನ್ನು ದಯಮಾಡಿ ಕ್ಷಮಿಸಬೇಕು. ಸೀತೆ ನನ್ನ ಪ್ರಾಣಪ್ರಿಯ, ಕೊನೆಗೂ ನೀನು ನನ್ನ ಪಾಲಿಗೆ ಇಲ್ಲವಾಗಿ ಬಿಟ್ಟೆಯ. ಈ ಮಹಾ ಸೈನ್ಯದೊಂದಿಗೆ ಬಹು ಪ್ರಯಾಸದಿಂದ ಸಾಗರವನ್ನು ದಾಟಿ ಇಲ್ಲಿಗೆ ಬಂದದ್ದು ವ್ಯರ್ಥವಾಗಿ ಹೋಯಿತೆ. ನಿನ್ನನ್ನು ಉಳಿಸಿಕೊಳ್ಳಲಾಗದು ನನ್ನ ಪರಾಕ್ರಮದಿಂದ ಏನು ಪ್ರಯೋಜನವಿದೆ? ನಿನ್ನನ್ನು ಉಳಿಸಿಕೊಳ್ಳಲಾಗದ, ನನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಲಾಗದ ನಾನು ಬದುಕಿದ್ದರೆ ಏನು ಪ್ರಯತ್ನ ವೈದೇಹಿ? ಏನು ಪ್ರಯತ್ನ? ಸೀತೆ, ಸೀತೆ, ರಾಮಚಂದ್ರ, ಸಹೋದರ. ಇಂದ್ರನ ಗರ್ವ ಭಂಗಿಸಿದ ಇಂದ್ರಜಿತ್ ಪ್ರಭುಗಳಿಗೆ ಪ್ರಣಾಮಗಳು. ಎಲೈ ದೂತ, ಇಂದ್ರನ ಗರ್ವ ಭಂಗ ಮಾಡಿದ್ದು ಹಳೆಯ ಕತೆ. ಈಗ ನಾನು ಆ ರಾಮನ ಗರ್ವ ಭಂಗ ಮಾಡಿ ಬಂದಿದ್ದೇನೆ, ಅದರ ಪ್ರಶಂಸೆಯನ್ನು ಮಾಡು. ಹೌದು ಪ್ರಭು, ನೀವು ಆ ರಾಮನ ಗರ್ವಭಂಗ ಮಾಡಿ ಬಂದಿರಾ? ಮಾತ್ರವಲ್ಲ ದೂತ, ಸಮಸ್ತ ವಾನರ ಸೈನ್ಯದ ಗರ್ವವು ಅಡಗಿ ಹೋಗಿದೆ. ನಾನು ಆ ಸೀತೆಯ ಶಿರಚ್ಛೇದನ ಮಾಡಿದನೆಂದು ಆ ರಾಮ ಲಕ್ಷ್ಮಣ ವಾನರ ಸೈನ್ಯವು ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ. ಇನ್ನು ಆ ರಾಮ ಪಾಪ ಅವನು ಜೀವಂತವಾಗಿರಲು ಸಾಧ್ಯವೇ ಇಲ್ಲ. ಭಲೆ 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 ಭಲೆ, ರಾಮ ಗರ್ವ ಭಂಜಕ, ವಾನರ ಸೈನ್ಯ ಹಂತಕ, ಹಸಕಂಠ ಸಂಜಾತ, ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ನನಗೆ ಸಂತೋಷವಾಗಿದೆ ದೂತ, ಬಹಳ ಸಂತೋಷವಾಗಿದೆ. ಹೋಮಾಗ್ನಿಗೆ ಆಹುತಿ ನೀಡಿ ಅಗ್ನಿದೇವನನ್ನು ತೃಪ್ತಿಪಡಿಸಬೇಕು. ಅದಕ್ಕೆ ಬೇಕಾದ ಹವಿಸನ್ನು ಸಿದ್ಧ ಮಾಡು. ಈಗಾಗಲೇ ಸಿದ್ಧವಾಗಿದೆ ಪ್ರಭು. ಭಲೆ ದೂತ, ಭಲೆ. ನಿನ್ನ ಕಾರ್ಯ ತತ್ಪರತೆಯನ್ನು ನಾನು ಮೆಚ್ಚುತ್ತೇನೆ. ಸಿದ್ಧವಿರುವ ಎಲ್ಲವನ್ನು ತೆಗೆದುಕೊಂಡು ಬಾ, ಅಗ್ನಿಯನ್ನು ಪ್ರತಿಷ್ಠಾಪಿಸುತ್ತೇನೆ. ಅಪ್ಪಣೆ ಪ್ರಭು. ಪ್ರಭು, ಸಹೋದರ, ಏನಿದು? ಶ್ರೀರಾಮಚಂದ್ರನಿಗೆ ಏನಾಗಿದೆ? ರಾಮಚಂದ್ರ ಪ್ರಭು ಏಕೆ ಪ್ರಜ್ಞೆ ತಪ್ಪಿದ್ದಾರೆ? ನಾನು ಆ ರಾವಣನ ಯುದ್ಧದ ಮುಂಚಿನ ತಂತ್ರಗಳೇನೆಂದು ತಿಳಿಯುವ ಪ್ರಯತ್ನದಲ್ಲಿ ನಮ್ಮ ದೂತರಿಗೆ ಮಾತನಾಡಿ ಬರುವಷ್ಟರಲ್ಲಿ ಏನು ಅನಾಹುತವಾಗಿದೆಯಲ್ಲ? ರಾಮಚಂದ್ರ ಪ್ರಭು ಪ್ರಜ್ಞೆ ತಪ್ಪುವಂತ ಘಟನೆ ಏನು ನಡೆಯಿತು? ನೀವೆಲ್ಲ ಇಷ್ಟೊಂದು ದುಃಖ ಪಡಲು ಕಾರಣವೇನು? ಲಕ್ಷ್ಮಣ, ನೀನಾದರೂ ಹೇಳು, ರಾಮಚಂದ್ರ ಪ್ರಭು ಏಕೆ ಪ್ರಜ್ಞೆ ತಪ್ಪಿದ್ದಾರೆ? ಇವರೆಲ್ಲ ಏಕೆ ಇಷ್ಟೊಂದು ದುಃಖದಲ್ಲಿ ಮುಳುಗಿದ್ದಾರೆ? ವಿಭೀಷಣ, ನಿನಗೆ ವಿಷಯ ತಿಳಿಯದೆ ನನ್ನ ಸಹೋದರ ಮಿತಿ ಮೀರಿದ ದುಃಖದಿಂದ ಪ್ರಜ್ಞೆ ತಪ್ಪಲು ಕಾರಣವಾದ ಆ ಘಟನೆ ಏನೆಂದು ನಿನಗೆ ತಿಳಿಯದೆ ನಮ್ಮೆಲ್ಲರ ಸಂಕಟಕ್ಕೆ ಕಾರಣವಾದ ಆ ವಿಷಯ ನಿನಗೆ ಗೊತ್ತಿಲ್ಲವೇ? ಇಲ್ಲ ಲಕ್ಷ್ಮಣ, ರಣರಂಗದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ನಾನು ಪ್ರಯತ್ನ ಮಾಡಲಿಲ್ಲ. ಆ ರಾವಣ ಮತ್ತು ಇಂದ್ರಜಿತುವಿನ ಯುದ್ಧದ ಮುಂದಿನ ತಂತ್ರಗಳೇನೆಂದು ತಿಳಿದು ಶ್ರೀರಾಮಚಂದ್ರನಿಗೆ ತಿಳಿಸುವ ಆತುರದಲ್ಲಿ ಧಾವಿಸಿ ಬಂದೆ. ಇಲ್ಲಿ ನೋಡಿದರೆ ಶ್ರೀರಾಮ, ಲಕ್ಷ್ಮಣ, ಏನಾಯಿತು ಏನಾಯಿತು ಎಂದು ಹೇಳು. ವಿಭೀಷಣ, ಆ ಕ್ರೂರ ಇಂದ್ರಜಿತುವಿನಿಂದ ನನ್ನ ಅತ್ತಿಗೆ ಸೀತಾದೇವಿಯ ಹಕ್ಕಿಯಾಗಿರುವ ವಿಷಯ ಹನುಮಂತನಿಂದ ಕೇಳಿದ ತಕ್ಷಣ ನನ್ನ ಸಹೋದರ ಪ್ರಜ್ಞೆ ತಪ್ಪಿದ. ಎಚ್ಚರಗೊಳಿಸಲು ಎಷ್ಟು ಪ್ರಯತ್ನ ಪಟ್ಟರೂ ಆ ಘೋರ ದುರಂತವನ್ನು ನೆನೆದು ಮತ್ತೆ ಮತ್ತೆ ಪ್ರಜ್ಞೆ ತಪ್ಪುತ್ತಿದ್ದಾನೆ. ಏನು?
ಆ ಧೂರ್ತ ಇಂದ್ರಜಿತುವಿನಿಂದ ವೈದೇಹಿಯ ಹತ್ಯೆ? ಅಸಂಭವ, ಅಸಂಭವ, ಇದು ಅಸಂಭವ, ಇದು ಅಸಂಭವ. ಪ್ರಭು, ಪ್ರಭು, ಪ್ರಣಾಮಗಳು. ಬಾ ಮಂಡೋದರಿ, ಬಾ. ಸರಿಯಾದ ಸಮಯಕ್ಕೆ ಬಂದಿರುವೆ. ನನ್ನ ಸಂತೋಷದ ಸಮಯದಲ್ಲಿ ನೀನಿದ್ದರೆ ನನ್ನ ಸಂತೋಷ ಇಮ್ಮಡಿಯಾಗುತ್ತದೆ. ನಿಜ ಪ್ರಭು, ಪತಿಯ ಸಂತೋಷದಲ್ಲಿ ಸತಿಯು ಭಾಗಿಯಾದರೆ ಪತಿಯ ಸಂತೋಷವು ಇಮ್ಮಡಿಯಾಗುತ್ತದೆ, ಸತಿಯ ಸಂತೋಷವು ಇಮ್ಮಡಿಯಾಗುತ್ತದೆ. ಆದರೆ ಯಾವ ಕಾರಣಕ್ಕೆ ಪತಿಯು ಸಂತೋಷ ಪಡುತ್ತಿದ್ದಾನೋ ಅದೇ ಕಾರಣ ಸತಿಗೆ ದುಃಖದಾಯಕವಾಗಿದ್ದರೆ ಅವಳಿಗೆ ದುಃಖವಲ್ಲದೆ ಸಂತೋಷ ಉಂಟೆ ಪ್ರಭು. ಮಂಡೋದರಿ, ಏನು ಮಾತನಾಡುತ್ತಿರುವೆ? ನನ್ನ ಸಂತೋಷ ನಿನಗೆ ದುಃಖ ಉಂಟು ಮಾಡುತ್ತಿದೆಯೇ? ಹೌದು ಪ್ರಭು, ದುರಾದೃಷ್ಟವಶಾತ್ ನಿಮ್ಮ ಸಂತೋಷ ನನ್ನ ದುಃಖಕ್ಕೆ ಕಾರಣವಾಗುತ್ತಿದೆ. ಪತಿವ್ರತೆಯರ ಬಾಯಲ್ಲಿ ಬರುವ ಮಾತೇ ಇದು. ಮಹಾಪತಿವ್ರತೆ ಎಂದು ಹೆಸರಾದ ನೀನೇ ಹೀಗೆ ಮಾತನಾಡುತ್ತಿರುವೆಯಲ್ಲ. ಪತಿಯ ಸಂತೋಷದಲ್ಲಿ ಸುಖ ಕಾಣುವುದೇ ಪತಿವ್ರತೆಯ ಧರ್ಮ. ಪ್ರಭು, ಪತಿಯು ಧರ್ಮದ ಮಾರ್ಗದಲ್ಲಿ ನಡೆದು ಸಂತೋಷ ಪಟ್ಟರೆ ಅದಕ್ಕೆ ಸತಿಯಾದವಳು ಸಂತೋಷ ಪಡುವುದು ಉಚಿತವಾಗಿರುತ್ತದೆ. ಅದು ಅಧರ್ಮದ ಮಾರ್ಗದಿಂದ ಬಂದ ಸಂತೋಷವಾದರೆ? ಮಂಡೋದರಿ, ನೀನು ನನಗೆ ಧರ್ಮಗಳ ಬಗ್ಗೆ ಉಪದೇಶ ಮಾಡಲು ಬಂದಿದ್ದರೆ ಬಂದ ದಾರಿ ಹಿಡಿದು ಹೋಗು. ನಿನ್ನ ಉಪದೇಶದಿಂದ ನನ್ನ ಸಂತೋಷದ ಕ್ಷಣಗಳನ್ನು ಹಾಳು ಮಾಡಬೇಡ. ಪ್ರಭು, ಅಬಲೆಯಾದ ಸ್ತ್ರೀ ಹತ್ಯೆಯಿಂದ ಪಡೆದ ಸಂತೋಷ ವಿಕೃತ ಸಂತೋಷ. ಸ್ತ್ರೀ ಹತ್ಯೆ ಮಹಾಪಾಪ. ಆ ಪಾಪ ಕೃತ್ಯದಿಂದ ಸಂತೋಷ ಪಡುವುದು ಇನ್ನೂ ಹೆಚ್ಚಿನ ಪಾಪ. ಮಂಡೋದರಿ, ನೀನು ಯಾವ ಸ್ತ್ರೀ ಹತ್ಯೆಯ ವಿಷಯವನ್ನು ಮಾತನಾಡುತ್ತಿರುವೆ? ಏಕೆ ಪ್ರಭು, ರಣರಂಗದಲ್ಲಿ ನಿಮ್ಮ ಪುತ್ರ ಮಹಾಪತಿವ್ರತೆಯಾದ ಸೀತೆಯ ಹತ್ಯೆ ಮಾಡಿರುವುದು ನಿಮಗೆ ತಿಳಿದಿಲ್ಲವೇ? ತಿಳಿದಿದೆ, ತಿಳಿದಿದೆ. ಅದಕ್ಕೆ ಈ ಸಂತೋಷ. ಪ್ರಭು, ಅಂಥ ಪಾಪ ಕಾರ್ಯ ಮಾಡುವುದರಿಂದ ನಿಮ್ಮ ಪುತ್ರನನ್ನು ತಡೆಯದೆ ಸಂತೋಷ ಪಡುವುದು ಧರ್ಮವೋ ಅಧರ್ಮವೋ? ನನ್ನ ಪುತ್ರ ರಾಮನ ಪರಾಭವಕ್ಕೆ ಏನು ಬೇಕೋ ಅದನ್ನೇ ಮಾಡಿದ್ದಾನೆ. ಅದರ ಬಗ್ಗೆ ನೀನು ಚಿಂತಿಸುವ ಅಗತ್ಯವಿಲ್ಲ. ಇದೇನು ಪ್ರಭು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಸ್ತ್ರೀ ಹತ್ಯೆ ಅಂತ ಮಹಾಪಾಪ ಕಾರ್ಯ ಮಾಡಿದರೂ ಚಿಂತಿಸುವ ಅಗತ್ಯವಿಲ್ಲವೆಂದು ಹೇಳುತ್ತಿರುವಿರಿ. ಅಂಥ ಪಾಪಿ ನನ್ನ ಮಗನಾಗಿ ಹುಟ್ಟಿದನಲ್ಲ ಎಂದು ನನಗೆ ದುಃಖವಾಗುವುದಿಲ್ಲವೇ? ಅಂಥ ಮಗನ ತಾಯಿ ಎಂದು ನನಗೆ ನಾಚಿಕೆ ಅಪಮಾನಗಳಿಂದ ತಲೆ ತಗ್ಗಿಸುವಂತಾಗಲಿಲ್ಲವೇ? ಮಂಡೋದರಿ, ಅವಿವೇಕಿಯಂತೆ ಮಾತನಾಡಬೇಡ. ಕಾಟಕಿಯನ್ನು ಕೊಂದು ಸ್ತ್ರೀ ಹತ್ಯೆಯ ಮಹಾಪಾಪದ ಕಾರ್ಯವನ್ನು ರಾಮನೇ ಮೊದಲು ಮಾಡಿದ್ದಾನೆ. ಸ್ತ್ರೀ ಹತ್ಯೆ ಮಹಾಪಾಪವಾದರೆ ನನ್ನ ಸೋದರಿ ಶೂರ್ಪನಖಿಯ ಅಂಗಭಂಗವನ್ನು ಮಾಡಿ ಆ ಪಾಪದ ಕಾರ್ಯವನ್ನು ಲಕ್ಷ್ಮಣನು ಮಾಡಿದ್ದಾನೆ. ಅವರು ಮಾಡಿದ್ದು
ಮಹಾಧರ್ಮ ಕಾರ್ಯ, ನನ್ನ ಪುತ್ರ ಮಾಡಿದ್ದು ಮಹಾಪಾಪ ಕಾರ್ಯವೋ? ಸೀತೆಯ ಹತ್ಯೆ ಪಾಪವಲ್ಲ, ಅದು ಯುದ್ಧ ತಂತ್ರ. ನಿಮ್ಮ ತರ್ಕದಿಂದ ಸೀತೆಯ ಹತ್ಯೆಯನ್ನು ಸಮರ್ಥಿಸಲಾಗುವುದಿಲ್ಲ ಪ್ರಭು. ನಾನು ಯಾರಿಗೂ ಸಮರ್ಥನೆ ನೀಡಬೇಕಾಗಿಲ್ಲ, ಯಾರಿಗೂ ಉತ್ತರ ಹೇಳಬೇಕಾಗಿಲ್ಲ. ನನ್ನ ಪುತ್ರ ಸರಿಯಾದ ಕಾರ್ಯವನ್ನೇ ಮಾಡಿದ್ದಾನೆ, ಅದಕ್ಕೆ ನಾನು ಸಂತೋಷ ಪಡುತ್ತೇನೆ. ನಿನಗೆ ಸಂತೋಷವಾಗದಿದ್ದರೆ ಸುಮ್ಮನೆ ಹೊರಟು ಹೋಗು. ಮಂಗಳವಾಗಲಿ. ಅಳುತ್ತಿರುವೆಯ ಸುಲೋಚನಾ? ಅತ್ತೆಯವರೇ, ಅದು ನಾನು ಅವರೊಡನೆ ಮಾತನಾಡಿದ ಮೇಲೆ ನಿನಗೆ ಸಹಿಸಲಾರದಷ್ಟು ವೇದನೆಯಾಗಿರಬೇಕಲ್ಲವೇ? ತಂದೆಯಂತೆ ಮಗ, ತಂದೆಯೊಡನೆ ಮಾತನಾಡಿ ನಾನು ದುಃಖ ಪಡುವಂತಾಯಿತು, ಮಗನೊಂದಿಗೆ ಮಾತನಾಡಿ ನೀನು ದುಃಖಿಸುವಂತಾಯಿತು. ಇಂದ್ರಜಿತು ಏನು ಹೇಳಿದ? ಅತ್ತೆಯವರೇ, ಯುದ್ಧವನ್ನು ಗೆಲ್ಲಲು ಯಾವ ತಂತ್ರ ಬೇಕಾದರೂ ಮಾಡಬಹುದಂತೆ, ಸ್ತ್ರೀ ಹತ್ಯೆ ಮಾಡಿದರೂ ತಪ್ಪಿಲ್ಲವಂತೆ. ನಿಮ್ಮ ಮಾವನವರು ಇದನ್ನೇ ಹೇಳಿದರು ಸುಲೋಚನಾ. ಅವರು ಯುದ್ಧದಲ್ಲಿ ರಾಮನನ್ನು ಪರಾಭವಗೊಳಿಸಲು ಏನು ಮಾಡಿದರೂ ಸಮ್ಮತವಂತೆ. ಧರ್ಮ ಅಧರ್ಮಗಳ ವಿವೇಚನೆ ಬೇಕಾಗಿಲ್ಲವಂತೆ. ಅತ್ತೆಯವರೇ, ಇವರು ನಿಜವಾಗಲೂ ಗೆಲುವು ಸಾಧಿಸುತ್ತಾರೆ. ಸೀತೆಯ ಹತ್ಯೆಯಾದ ಮೇಲೆ ರಾಮ ಸುಮ್ಮನಿರುತ್ತಾನೆ. ಸೀತೆಗಾಗಿ ಸಾಗರವನ್ನು ದಾಟಿ ಬಂದ ಅವನು ಸೀತೆಯೇ ಇಲ್ಲವೆಂದ ಮೇಲೆ ಅದಕ್ಕೆ ಕಾರಣರಾದವರನ್ನು ಸುಮ್ಮನೆ ಬಿಡುತ್ತಾನೆ. ಅತ್ತೆಯವರೇ, ರಾಮನ ಆಕ್ರೋಶದಿಂದ ಮುಂದೆ ಇನ್ನೇನು ಅನಾಹುತ ಕಾದಿದೆಯೋ ಎಂದು ನನಗೆ ಭಯವಾಗುತ್ತಿದೆ. ಸ್ತ್ರೀ ಹತ್ಯೆಯ ಪಾಪ ಶಾಪವಾಗಿ ಯಾವ ರೀತಿ ಕಾಡುತ್ತದೆಯೋ ಎಂದು ನನಗೆ ಭೀತಿಯಾಗಿದೆ. ಅದೇ ಆತಂಕ ನನ್ನನ್ನು ಬಾಧಿಸುತ್ತಿದೆ ಸುಲೋಚನಾ. ಆದರೆ ನನಗೆ ಒಂದು ಸಮಾಧಾನ ವಿಷಯ ಹೊಳೆಯಿತು. ಅದನ್ನು ನಿನಗೆ ಹೇಳಿದರೆ ನೀನು ಸಮಾಧಾನ ಪಡುವೆ ಎಂದುಕೊಂಡು ಇಲ್ಲಿಗೆ ಬಂದೆ. ಅದೇನೆಂದು ಹೇಳಿ ಅತ್ತೆಯವರೇ. ಸುಲೋಚನಾ, ಇಂದ್ರಜಿತುವು ನಿಜವಾದ ಸೀತೆಯನ್ನು ಹತ್ಯೆ ಮಾಡಿರುವುದಿಲ್ಲ ಎಂದು ನನ್ನ ಭಾವನೆ. ಹೌದೇ ಅತ್ತೆಯವರೇ? ನಿಮ್ಮ ಮಾತು ನಿಜವೇ? ನನ್ನ ಪತಿಯಿಂದ ಸ್ತ್ರೀ ಹತ್ಯೆ ಆಗಿಲ್ಲವೆಂದು ನಾನು ನಂಬಲೆ? ಸುಲೋಚನಾ, ಇಂದ್ರಜಿತುವು ಮಾಯಾವಿದ್ಯೆಯಲ್ಲಿ ಪರಿಣತನೆಂಬುದು ನಿನಗೆ ತಿಳಿಯದೆ ಯುದ್ಧದಲ್ಲಿ ತನ್ನ ಮಾಯಾವಿದ್ಯೆಯನ್ನು ಹಲವು ಸಲ ಪ್ರಯೋಗಿಸಿಲ್ಲವೇ? ಸೀತೆಯ ಹತ್ಯೆಯ ಭ್ರಾಂತಿ ಮೂಡಿಸಿ ರಾಮನ ಧೈರ್ಯಗುಂದಿಸಬೇಕೆಂದು ಈ ತಂತ್ರವನ್ನು ಮಾಡಿರಬೇಕು. ಇದು ನಿಜವೆನ್ನುತ್ತೀರಾ? ನಿನ್ನ ಮಾವನವರೇ ರಾಮನ ಮಾಯಾ ಶಿರಸ್ಸನ್ನು ಸೃಷ್ಟಿ ಮಾಡಿ ಸೀತೆಯನ್ನು ನಂಬಿಸಲು ಪ್ರಯತ್ನಿಸಲಿಲ್ಲವೇ? ಅದೇ ರೀತಿ ನನ್ನ ಮಗನು ಇನ್ನೊಂದು ಮಾಯೆಯನ್ನು ಸೃಷ್ಟಿಸಿರಬಾರಬೇಕೆ? ಹಾಗಾದರೆ ಅತ್ತೆಯವರೇ, ನನ್ನ ಪತಿಯಿಂದ ನಿಜವಾದ ಸೀತೆ ಹತ್ಯೆಯಾಗಿಲ್ಲ ಅಲ್ಲವೇ? ನನಗೇನೋ ಹಾಗನ್ನಿಸುತ್ತಿದೆ. ಮಾಯಾ ಸೀತೆಯ ಹತ್ಯೆ ಮಾಡಿ ವಾನರ ಸೈನ್ಯದಲ್ಲಿ ಗೊಂದಲ ಉಂಟು ಮಾಡಿ ರಾಮ ದುಃಖದಿಂದ ಕುಸಿದು ಹೋಗಲಿ ಎಂದು ಈ ತಂತ್ರ ಮಾಡಿರಬೇಕು. ಅತ್ತೆಯವರೇ, ನೀವು ಹೇಳಿದ ಮಾತು ಸತ್ಯವಾದರೆ
ಅದಕ್ಕಿಂತ ಸಂತೋಷವಾದ ಸಮಾಧಾನಕರವಾದ ವಿಷಯ ಬೇರೆ ಯಾವುದೂ ಇಲ್ಲ. ಖಂಡಿತ ಸುಲೋಚನಾ, ಇಷ್ಟರಲ್ಲಿ ಸತ್ಯವೇನೆಂದು ತಿಳಿಯಬಹುದು. ಆದರೆ ಅದಕ್ಕೆ ಮೊದಲು ಸೀತೆ ಅಶೋಕವನದಲ್ಲಿರುವಳೋ ಇಲ್ಲವೋ ಎಂಬುದನ್ನು ತಿಳಿಯಬೇಕು. ಹೌದು ಅತ್ತೆಯವರೇ, ಆ ವಿಷಯ ಬೇಗ ತಿಳಿಯಬೇಕು. ಇವರು ಸೀತೆಯ ಕಾವಲಿಗಾಗಿ ನೇಮಿತರಾದ ರಾಕ್ಷಸಿಯರಲ್ಲವೇ? ಇನ್ನೇನು ಮಾಡುತ್ತಿದ್ದಾರೆ? ಕಾವಲು ಕಾಯುವುದನ್ನು ಬಿಟ್ಟು ಇಲ್ಲಿ ಏಕೆ ಬಂದಿದ್ದಾರೆ? ಅಂದರೆ ಸೀತೆ ಅಶೋಕವನದಲ್ಲಿಲ್ಲವೇ? ಅವಳು ಅಲ್ಲಿಲ್ಲ ಎಂದ ಮೇಲೆ ಇಂದ್ರಜಿತು ಸೀತೆಯ ಹತ್ಯೆ ಮಾಡಿದ್ದು ಸತ್ಯವೇ? ಇಲ್ಲ, ಹಾಗಾಗಲು ಸಾಧ್ಯವಿಲ್ಲ. ಇವರನ್ನೇ ಕೇಳಿಬಿಡುತ್ತೇನೆ. ಗೆಳತಿಯರೇ, ನೀವೇಕೆ ಇಲ್ಲಿರುವಿರಿ? ನೀವು ಸೀತೆಯ ಬಳಿ ಇರಬೇಕಾಗಿತ್ತಲ್ಲವೇ? ಹೌದು ತ್ರಿಜಟೆ, ನಾವು ಅಲ್ಲಿಯೇ ಇರಬೇಕಾಗಿತ್ತು. ಮತ್ತೆ ಸೀತೆಯ ಕಾವಲನ್ನು ಕಾಯುವುದು ಬಿಟ್ಟು ಇನ್ನೇನು ಮಾಡುತ್ತಿರುವಿರಿ? ರಾವಣ ಪ್ರಭುವಿನ ಆಜ್ಞೆ ತ್ರಿಜಟೆ. ಇನ್ನು ನೀವು ಸೀತೆಯ ಕಾವಲು ಕಾಯುವ ಅಗತ್ಯವಿಲ್ಲ. ಅಶೋಕವನಕ್ಕೆ ಯಾರೂ ನುಸುಳದಂತೆ ಎಚ್ಚರಿಕೆಯಿಂದ ಕಾವಲು ಕಾಯುವಂತೆ ಆಜ್ಞೆ ಮಾಡಿದ್ದಾರೆ. ಅದಕ್ಕಾಗಿ ನಾವಿಲ್ಲಿರುವುದು. ಹಾಗಾದರೆ ಗೆಳತಿಯರೇ, ಸೀತೆ ಅಶೋಕವನದಲ್ಲಿಲ್ಲವೇ? ನಮಗೆ ತಿಳಿಯುವುದು ತ್ರಿಜಟೆ. ನಾವು ಇಲ್ಲಿಗೆ ಬಂದು ಬಹಳ ಹೊತ್ತಾಯ್ತು. ಹಾಗಾದರೆ ಸೀತೆ ಅಲ್ಲಿ ಇಲ್ಲವೇ? ಅಥವಾ ಸೀತೆಯನ್ನು ಬೇರೆ ಕಡೆಗೆ ಸಾಗಿಸಿರಬಹುದೇ? ಅಥವಾ ಯಾವುದಕ್ಕೂ ನಾನೇ ಹೋಗಿ ನೋಡುವುದು ಒಳ್ಳೆಯದು. ತ್ರಿಜಟೆ, ರಾಮಚಂದ್ರ, ಯಾವ ವಾರ್ತೆಯನ್ನು ಹನುಮಂತನಿಂದ ಕೇಳಿ ನೀನು ಸಂಕಟದ ಉರಿಯಲ್ಲಿ ಬೇಯುತ್ತಿರುವೆಯೋ ಆ ವಾರ್ತೆ ಸಂಭವವೆಂದು ನನಗೆ ಅನಿಸುತ್ತಿಲ್ಲ. ಏಕೆಂದರೆ ಸೀತೆಯ ಬಗ್ಗೆ ರಾವಣನ ಅಭಿಪ್ರಾಯವೇನೆಂದು ನನಗೆ ಚೆನ್ನಾಗಿ ಗೊತ್ತು. ಅವನು ಯಾವ ಕಾರಣಕ್ಕೂ ಸೀತೆಯನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಹಾಗಾದ್ರೆ ಹನುಮಂತನ ರಣರಂಗದಲ್ಲಿ ಕಂಡ ಆ ಘೋರ ದೃಶ್ಯ ಸುಳ್ಳೆ? ದುಃಖದಿಂದ ತಲ್ಲಣಿಸುತ್ತಾ ಅದನ್ನು ನೋಡಿದ ವಾನರ ಸೇನೆ ಕಂಡದ್ದಾದ್ರೂ ಏನನ್ನು? ರಾಮಚಂದ್ರ, ಹನುಮಂತ ವಾನರ ವೀರರು ಕಂಡದ್ದು ಸುಳ್ಳು ಎಂದು ನಾನು ಹೇಳುತ್ತಿಲ್ಲ. ಆದರೆ ಅವರು ಕಂಡದ್ದೇ ಸತ್ಯವೆಂದು ಭಾವಿಸುವುದು ಬೇಡವೆಂದು ಹೇಳುತ್ತಿದ್ದೇನೆ. ವಿಭೀಷಣ, ನಿನ್ನ ಅಭಿಪ್ರಾಯದಲ್ಲಿ ನಾವು ದುಃಖಿಸುವಂತಹ ಘಟನೆ ನಡೆದೇ ಇಲ್ಲವೆಂದು ಹೇಳುತ್ತೀಯಾ? ಹೌದು ಲಕ್ಷ್ಮಣ, ನನ್ನ ಅಭಿಪ್ರಾಯವೂ ಅದೇ. ಏಕೆಂದರೆ ರಾವಣನ ಅಂತರಂಗವನ್ನು ನಾನು ಚೆನ್ನಾಗಿ ಬಲ್ಲೆ. ಅವನು ಕಳ್ಳನಂತೆ ಮೋಹಪಟ್ಟು ಕದ್ದು ತಂದ ಸೀತೆಯನ್ನು ಕೊಲ್ಲಲು ಹೇಗೆ ಸಾಧ್ಯ? ನೀನೇ ಆಲೋಚಿಸು. ಅವನು ಆ ಕಾರ್ಯವನ್ನು ಮಾಡುವಂತಿದ್ದರೆ ನೀವೆಲ್ಲ ಲಂಕೆಗೆ ಬರುವ ಮೊದಲೇ ಆಗಿ ಹೋಗುತ್ತಿತ್ತು. ಹಾಗಾದರೆ ಹನುಮಂತ ಕಂಡಂತೆ, ನಮ್ಮ ವಾನರ ವೀರರು ಕಂಡಂತೆ ಆ ದುಷ್ಟ ಇಂದ್ರಜಿತ್ತು ಕೊಂದಿದ್ದು ಯಾರನ್ನು? ಸುಗ್ರೀವ. ಅದು ಸೀತೆಯಲ್ಲದೆ ಬೇರೆ ಯಾರೋ ಆಗಿರಬಹುದು. ಏಕೆಂದರೆ ಯಾರ ಕಣ್ಣಿಗೂ ಕಾಣಿಸಲು ಸಾಧ್ಯವಾಗದ ಸೀತಾದೇವಿ ರಣರಂಗದಲ್ಲಿ ಕಾಣಿಸಲು ಹೇಗೆ ಸಾಧ್ಯ? ಅದು ಇಂದ್ರಜಿತ್ತು ಆಕೆಯನ್ನು ಕರೆತರುವುದು ಅಸಂಭವ. ವಿಭೀಷಣ, ಹಾಗಾದ್ರೆ ಇಂದ್ರಜಿತ್ತು ರಣರಂಗದಲ್ಲಿ ಅಂತಹ ಕೃತ್ಯ ಮಾಡಲು ಹೇಗೆ ಸಾಧ್ಯವಾಯಿತು? ರಾಮಚಂದ್ರ,
ಆ ರಾವಣ ಮತ್ತು ಇಂದ್ರಜಿತುವಿನ ಹಿಂದಿನ ಕೃತ್ಯಗಳನ್ನು ನೆನಪು ಮಾಡಿಕೊಂಡರೆ ನಿನ್ನ ಸಂದೇಹಕ್ಕೆ ಉತ್ತರ ದೊರೆಯುತ್ತದೆ. ನನ್ನ ದೃಷ್ಟಿಯಲ್ಲಿ ಆ ಇಂದ್ರಜಿತು ಹತ್ಯೆ ಮಾಡಿದ್ದು ನಿಜವಾದ ಸೀತಾದೇವಿಯನ್ನಲ್ಲ, ಮಾಯಾ ಸೀತೆಯನ್ನ. ತ್ರಿಜಟೆ, ನೀನು ಹೋಗಬೇಡ. ನನ್ನನ್ನು ತಡೆಯುತ್ತೀಯ ಗೆಳತಿ? ಏನು ಮಾಡುವುದು ತ್ರಿಜಟೆ? ಯಾರನ್ನು ಬಿಡಬಾರದೆಂದು ಪ್ರಭುವಿನ ಆಜ್ಞೆಯಾಗಿದೆಯಲ್ಲ. ಅದೆಲ್ಲ ಹೊರಗಿನವರಿಗೆ, ಅರಮನೆಯವರಿಗಲ್ಲ. ನಾನು ಮೊದಲಿನಿಂದಲೂ ಸೀತೆಯ ಯೋಗಕ್ಷೇಮ ನೋಡುತ್ತಿಲ್ಲವೇ? ನನ್ನನ್ನು ಈಗ ಹೋಗಬಾರದು ಎಂದು ಏಕೆ ತಡೆಯುತ್ತಾರೆ? ಏನೇ ಆದ್ರೂ ನಾವು ಹೋಗಿ ಪ್ರಭುಗಳ ಅಪ್ಪಣೆ ಪಡೆದು ಬರುತ್ತೇವೆ. ಇಲ್ಲವಾದರೂ ನಮ್ಮನ್ನೇ ದಂಡಿಸಿದರೆ ಕಷ್ಟ. ಆದರೆ ನೀವು ಹೋಗಿ ಪ್ರಭುಗಳ ಅಪ್ಪಣೆ ಪಡೆದು ಬನ್ನಿ. ನಾನು ಇಲ್ಲಿಯೇ ಕಾಯುತ್ತಿರುತ್ತೇನೆ. ವಿಚಿತ್ರವಾಗಿದೆಯಲ್ಲ, ಎಂದೂ ಇಲ್ಲದಷ್ಟು ಅಶೋಕವನಕ್ಕೆ ಕಾವಲು ಏಕೆ? ಇದಕ್ಕೂ ಸೀತೆಯ ಹತ್ಯೆಯ ವಿಷಯಕ್ಕೂ ಏನೂ ಸಂಬಂಧವಿರಬೇಕು. ಪ್ರಣಾಮಗಳು ಮಹಾಪ್ರಭು. ಎಲೆ ದೂತ, ನಮ್ಮ ಶತ್ರುಗಳು ಮತ್ತೆ ಯುದ್ಧ ಮಾಡಲು ಆಲೋಚಿಸಿರುವರೇ? ಇಲ್ಲ ಪ್ರಭು, ಬಿಡಾರಗಳಿಂದ ಯಾರೂ ಹೊರಗೆ ಬಂದೇ ಇಲ್ಲ. ರಾಮ ಲಕ್ಷ್ಮಣರಾಗಲಿ, ವಾನರ ವೀರರಾಗಲಿ, ವಾನರ ಸೈನ್ಯವಾಗಲಿ ರಣರಂಗದಲ್ಲಿ ಕಾಣುತ್ತಿಲ್ಲ. ಅವರೆಲ್ಲ ಮಾಯಾ ಸೀತೆ ವಧೆಯಿಂದ ದಿಕ್ಕೆಟ್ಟು ಹೋಗಿರಬೇಕು ಪ್ರಭು. ಅದು ನಿಜ, ಅವರೆಲ್ಲ ದಿಕ್ಕಿಟ್ಟು ಹೋಗಿದ್ದಾರೆ. ಅವರು ಮತ್ತೆಂದಿಗೂ ರಣರಂಗಕ್ಕೆ ಬರಬಾರದು. ಆ ವಾನರ ಸೈನ್ಯವೆಲ್ಲ ಸಮುದ್ರದಲ್ಲಿ ಮುಳುಗಿ ಹೋಗಬೇಕು. ಅದಕ್ಕೆ ಮೊದಲು ನಾನು ಆ ರಾಮ ಲಕ್ಷ್ಮಣರ ತೇಜೋವಧೆ ಮಾಡಬೇಕು. ಅವರು ನನಗೆ ಸಂಪೂರ್ಣ ಶರಣಾಗತರಾಗಬೇಕು, ಇಲ್ಲವೇ ಮೃತ್ಯುವಶರಾಗಬೇಕು. ಆಗಲೇ ನಾವು ಸಂಪೂರ್ಣ ವಿಜಯ ಸಾಧಿಸಿದಂತೆ. ಗೆಲುವು ದೂತ, ಅಪ್ಪಣೆ ಮಾಡಿ ಪ್ರಭು. ಅಶೋಕವನದಲ್ಲಿ ಸೀತೆ ಇರುವ ಕಡೆ ಯಾರೊಬ್ಬರೂ ಪ್ರವೇಶಿಸದಂತೆ ನಿರ್ಬಂಧಿಸಿರುವೆ ತಾನೇ? ನಿರ್ಬಂಧಿಸಿದ್ದೇನೆ ಪ್ರಭು. ಯಾರೊಬ್ಬರೂ ಅಶೋಕವನವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ರಾಕ್ಷಸಿಯರಿಗೆ ಕಟ್ಟುನಿಟ್ಟಾಗಿ ಕಾವಲು ಕಾಯಲು ಹೇಳಿದ್ದೇನೆ. ಅದು ಹಾಗೆಯೇ ಮುಂದುವರಿಯಲಿ. ಸತ್ಯವೇನೆಂದು ರಾಮನಿಗೆ ತಿಳಿದಿಲ್ಲ ಅಂದ ಮೇಲೆ ಅಶೋಕವನವನ್ನು ಯಾರೂ ಪ್ರವೇಶ ಮಾಡಿಲ್ಲ. ಖಂಡಿತ ಇಲ್ಲ ಪ್ರಭು. ನನ್ನ ಪುತ್ರ ಮೇಘನಾದ ಬಹುದೊಡ್ಡ ಕಾರ್ಯವನ್ನೇ ಮಾಡಿದ್ದಾನೆ. ಅವನ ರಣತಂತ್ರದಿಂದ ಶತ್ರುಗಳು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಸತ್ಯವೇನೆಂದು ಬಯಲಾಗಿ ಅವರು ಮತ್ತೆ ಚೇತರಿಸಿಕೊಂಡು ಯುದ್ಧೋತ್ಸಾಹದಲ್ಲಿ ಬರುವ ಮೊದಲು ರಾಮನ ಸೇನೆಯನ್ನು ನಾಮಾವಶೇಷ ಮಾಡಬೇಕು. ಸಾಧ್ವಿ ಸೀತೆ ಈ ಅಶೋಕವನದಲ್ಲೇ ಇದ್ದಾಳೆ. ಅಪ್ಪ, ಈಗ ನನ್ನ ಮನಸ್ಸು ನಿರಾಳವಾಯಿತು. ನಾನು ಆ ಕ್ರೂರ ವಾರ್ತೆಯನ್ನು ಕೇಳಿ ಎಷ್ಟೊಂದು ಕಳವಳಪಟ್ಟೆ. ತ್ರಿಜಟೆ, ಏಕೆ ನನ್ನನ್ನು ಕಾಣಲು ಬಂದು ಅಲ್ಲೇ ನಿಂತು ಬಿಟ್ಟೆ? ನಿತ್ಯದಂತೆ ರಣರಂಗದ ವಾರ್ತೆಯನ್ನು ಹೇಳುವುದಿಲ್ಲವೇ? ನನ್ನ ಸ್ವಾಮಿಯ ವಿಜಯದ ವಾರ್ತೆಯನ್ನು ಹೇಳುವುದಿಲ್ಲವೇ? ನನಗೆ ಸಮಾಧಾನವನ್ನು ಉಂಟು ಮಾಡುವುದಿಲ್ಲವೇ? ಸೀತೆ, ಈ ಅಶೋಕವನದಲ್ಲಿ ಮರದ ಕೆಳಗೆ ಕುಳಿತಿರುವುದು ಶ್ರೀರಾಮನ ಪತ್ನಿಯೇ ಹೌದೋ ಅಲ್ವೋ ಎಂದು ನನಗೆ ಖಚಿತವಾಗಬೇಕಲ್ಲವೇ? ಏಕೆ ತ್ರಿಜಟೆ ಈ ದಿನ ವಿಚಿತ್ರವಾಗಿ ಮಾತನಾಡುತ್ತಿರುವೆ? ಇಷ್ಟು ದಿನ
ನಾನು ಜನಕ ಪುತ್ರಿ, ದಶರಥನ ಸೊಸೆ. ಶ್ರೀರಾಮನ ಧರ್ಮಪತ್ನಿ ಎಂದು ತಿಳಿಯದೆ ನನ್ನೊಂದಿಗೆ ಮಾತನಾಡುತ್ತಿದ್ದೀಯಾ? ಇಷ್ಟು ದಿನದ ವಿಷಯ ಬೇರೆ, ಇಂದಿನ ವಿಷಯವೇ ಬೇರೆ. ಆ ಇಂದ್ರಜಿತು ರಣರಂಗದಲ್ಲಿ ಸೀತೆಯನ್ನು ವಧಿಸಿದ ಮೇಲೆ ಆ ಸೀತೆ ಇಲ್ಲಿರಲು ಹೇಗೆ ಸಾಧ್ಯ? ಅದಕ್ಕಾಗಿ ನೀನು ಮಾಯಾ ಸೀತೆ ಇರಬಹುದೆಂದು ಯೋಚಿಸುತ್ತಿದ್ದೇನೆ. ತ್ರಿಜಟೆ, ಇದು ವಿನೋದದ ಸಮಯವೇ? ಪ್ರತಿ ಕ್ಷಣ ನನ್ನ ಸ್ವಾಮಿಗಾಗಿ ಹಂಬಲಿಸುತ್ತಿರುವ ನಾನು ವಿನೋದ ಪಡುವ ಸ್ಥಿತಿಯಲ್ಲಿರುವೆನೆ? ಇಂಥ ಪರಿಹಾಸ ಮಾಡಿ ನನಗೆ ನೋವುಂಟು ಮಾಡಲು ನಿನಗೆ ಹೇಗೆ ಮನಸ್ಸು ಬಂತು? ಕ್ಷಮಿಸು ಸೀತೆ, ನಿನಗೆ ನೋವು ಉಂಟು ಮಾಡುವ ಉದ್ದೇಶ ನನ್ನದಲ್ಲ. ಆ ದುಷ್ಟ ಇಂದ್ರಜಿತು ಶ್ರೀರಾಮನಿಗೆ, ಲಕ್ಷ್ಮಣನಿಗೆ, ಹನುಮಂತನಿಗೆ ಮತ್ತು ವಾನರರಿಗೆ ದುಃಖವನ್ನುಂಟು ಮಾಡಿದ್ದಾನೆ. ಅದಕ್ಕಾಗಿ ನಾನು ಹೀಗೆ ಮಾತಾಡಬೇಕಾಯಿತು. ಇಂದ್ರಜಿತು ಅಂತ ಯಾವ ಕಾರ್ಯವನ್ನು ಮಾಡಿದ ತ್ರಿಜಟೆ? ಮಾಡಿದ್ದಾನೆ ಸೀತೆ. ಆ ದುಷ್ಟ ಇಂದ್ರಜಿತು ಮಾಯಾ ಸೀತೆಯನ್ನು ಸೃಷ್ಟಿಸಿ ಅವಳನ್ನು ರಣರಂಗಕ್ಕೆ ಕರೆದೊಯ್ದು ಹನುಮಂತ ಮತ್ತು ವಾನರರೆದುರು ಸಂಹರಿಸಿ ನಿನ್ನ ವಧೆಯೇ ನಡೆದು ಹೋಯಿತೆಂದು ಅವರೆಲ್ಲ ನಂಬುವಂತೆ ಮಾಡಿದ್ದಾನೆ. ಹೌದೇ ತ್ರಿಜಟೆ? ನನ್ನ ವಧೆಯಾಯಿತೆಂದು ರಾಮ ಲಕ್ಷ್ಮಣರು ನಂಬಿಯೇ ಬಿಟ್ಟರೆ? ನನ್ನ ವಧೆಯಾಯಿತೆಂದು ರಾಮ ಲಕ್ಷ್ಮಣರು ನಂಬಿಯೇ ಬಿಟ್ಟರೆ? ಹನುಮಂತನೇ ಹೇಳಿದ ಮೇಲೆ ನಂಬದಿರಲು ಹೇಗೆ ಸಾಧ್ಯ? ಇಂದ್ರಜಿತುವಿನ ಮಾಯಾ ವಿದ್ಯೆಯ ಬಗ್ಗೆ ನಿನಗೂ ಗೊತ್ತಿದೆಯಲ್ಲ. ಸುಳ್ಳನ್ನೇ ಸತ್ಯವೆಂದು ನಂಬಿಸುವ ಮುಸ್ಲಿಂ ಅವನು. ಅಯ್ಯೋ ವಿಧಿಯೇ, ನಾನು ವಧೆಯಾಗಿ ಬಿಟ್ಟೆನೆಂದು ನನ್ನ ಸ್ವಾಮಿ ಎಷ್ಟು ಸಂಕಟ ಪಡುತ್ತಿದ್ದಾರೋ ಏನು. ನಾನು ಕ್ಷೇಮವಾಗಿದ್ದೇನೆಂದು ಅವರಿಗೆ ಬೇಗ ತಿಳಿಸಬೇಕು ತ್ರಿಜಟೆ. ತಿಳಿಯುತ್ತದೆ ಸೀತೆ. ಇದೆಲ್ಲ ಇಂದ್ರಜಿತು ಮತ್ತು ರಾವಣನ ಕುತಂತ್ರವೆಂದು ವಿಭೀಷಣ ಪ್ರಭುಗಳು ಈಗಾಗಲೇ ತಿಳಿಸಿರುತ್ತಾರೆ. ಮತ್ತೆ ಆ ಇಂದ್ರಜಿತು ಎಂಥ ಮಾಯಾ ವಿದ್ಯೆಯನ್ನು ಪ್ರದರ್ಶಿಸಿದರೋ ಅದನ್ನು ನಂಬುವುದಿಲ್ಲ. ನೀನು ನಿಶ್ಚಿಂತೆಯಿಂದಿರು. ನನ್ನ ಸ್ವಾಮಿ ನನ್ನ ವಿಷಯದಲ್ಲಿ ನಿಶ್ಚಿಂತೆಯಿಂದ ಇದ್ದರೆ ನಾನು ನಿಶ್ಚಿಂತೆಯಿಂದ ಇರುತ್ತೇನೆ. ಹಾಗಾದರೆ ತಾವು ಈಗಲೇ ರಣರಂಗಕ್ಕೆ ಹೋಗಿ ಆ ವಾನರ ಸೈನ್ಯವನ್ನು ನಾಶಪಡಿಸುತ್ತೀರಾ? ನಾನೀಗಲೇ ನಿಮ್ಮ ರಥವನ್ನು ಸಿದ್ಧಪಡಿಸಲೇ? ಬೇಡ ಬೇಡ. ದುಃಖದಲ್ಲಿ ಬಳಲಿದವರ ಮೇಲೆ, ಯುದ್ಧದಲ್ಲಿ ನಿಷ್ಕ್ರಿಯಗೊಂಡವರ ಮೇಲೆ ಆಕ್ರಮಣ ಮಾಡುವುದು ಈ ರಾವಣನ ಹಿರಿಮೆಗೆ ಕಳಂಕ. ಪ್ರಭು, ಹಾಗಾದರೆ ಆ ವಾನರ ಸೈನ್ಯವನ್ನು ಯಾರು ಸೋಲಿಸುತ್ತಾರೆ? ನನ್ನ ಪುತ್ರ ಮೇಘನಾದ. ಈಗಾಗಲೇ ಅವನ ರಣತಂತ್ರದಿಂದ ರಾಮ ಲಕ್ಷ್ಮಣರು ವಾನರ ಸೈನಿಗೆ ಆಘಾತಗೊಂಡಿದೆ. ಅವನೇ ಆ ವಾನರ ಸೈನ್ಯವನ್ನು ಧ್ವಂಸ ಮಾಡಲಿ. ಪ್ರಭು, ಆದರೆ ಇಂದ್ರಜಿತ್ತು ಕಾಣುತ್ತಿಲ್ಲ. ರಣರಂಗದಲ್ಲಿ ಅದೃಶ್ಯರಾದವರು ಎಲ್ಲಿ ಹೋದರೂ ತಿಳಿಯದು ಪ್ರಭು. ಅವನು ಎಲ್ಲಿ ಹೋಗಿದ್ದಾನೆ, ಏನು ಮಾಡುತ್ತಿದ್ದಾನೆಂದು ನನಗೆ ತಿಳಿದಿದೆ. ನನಗೆ ಅಪ್ಪಣೆ ಏನು ಪ್ರಭು? ನೀನೀಗಲೇ ರಣರಂಗಕ್ಕೆ ಹೋಗಿ ರಾಮನ ಬಿಡಾರದ ಹತ್ತಿರವೇ ಇದ್ದು ಏನಾದರೂ ಮುಖ್ಯವಾದ ವಿಷಯವಿದ್ದರೆ ನನಗೆ ಬಂದು ತಿಳಿಸು. ಹಾಗೆ ಆಗಲಿ ಪ್ರಭು. ಇನ್ನು ಈ ದೂತ ತರುವುದೆಲ್ಲ ನಮ್ಮ ಜಯದ ಸುದ್ದಿಯೇ, ಶತ್ರುವಿನ ಅಪಜಯದ ಸುದ್ದಿ. ಯುವರಾಣಿ, ದೇವಿಯ ಮಂದಿರಕ್ಕೆ ಆ ಕಡೆ ಹೋಗಬೇಕು. ನನಗೆ ಗೊತ್ತಿದೆ, ನೀವು ಸುಮ್ಮನೆ ಬಾ. ಖಂಡಿತ ವಾನರವಿರದೆ, ಖಂಡಿತ ಆಕೆ ಮಾಯಾಸೀತೆ. ಇಂದ್ರಜಿತು ಮಾಯಾಸೀತೆಯನ್ನು ಸೃಷ್ಟಿಸಿ ರಣರಂಗಕ್ಕೆ ತಂದು ಹತ್ಯೆ ಮಾಡಿರುತ್ತಾನೆ. ಹಾಗಾದ್ರೆ ನಿನ್ನ ಸೀತೆ ಜೀವಂತವಾಗಿರುವಳೆ, ಅವಳು ಕ್ಷೇಮವಾಗಿರುವಳೆ? ಹೌದು ರಾಘವ, ಸೀತಾಮಾತೆ ಅಶೋಕವನದಲ್ಲಿ ಕ್ಷೇಮವಾಗಿರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನೀವಿಬ್ಬರು ನಾಗಾಸ್ತ್ರದಿಂದ ಮೂರ್ಛಿತರಾಗಿದ್ದಾಗ ಸೀತಾದೇವಿಯನ್ನು ರಣರಂಗಕ್ಕೆ ಕರೆತಂದು ರಾಮ ಲಕ್ಷ್ಮಣರಿಬ್ಬರು ಮೃತರಾದರೆಂದು ತಿಳಿಸಲು ಪ್ರಯತ್ನಿಸಲಿಲ್ಲವೇ? ಈಗ ನೀವಿಬ್ಬರು ದುಃಖದಿಂದ ಕುಸಿದು ಬಲಹೀನರಾಗಬೇಕೆಂದು ಆ ಕುತಂತ್ರಿ
ರಾವಣ ಮತ್ತು ಇಂದ್ರಜಿತ್ತಿಗಿನ ಹಂಚಿಕೆ ರಾಮಚಂದ್ರ. ವಿಭೀಷಣ, ನನ್ನ ಮಾತುಗಳಿಂದ ಹೋದ ಜೀವ ಮರಳಿ ಬಂದಂತಾಯಿತು. ನವ ಚೈತನ್ಯ ನನ್ನ ಅಂಗಾಂಗಗಳಲ್ಲಿ ತುಂಬಿದಂತಾಯಿತು. ಈಗ ಮೊದಲು ಅಶೋಕವನದಲ್ಲಿ ನನ್ನ ಸೀತೆ ಕ್ಷೇಮವಾಗಿರುವಳೆಂಬ ವಿಷಯವನ್ನು ಖಚಿತಪಡಿಸಿಕೊಳ್ಳಲು ನಾನು ಬಯಸುತ್ತೇನೆ. ಸೀತೆ ಇಲ್ಲಿ ಕ್ಷೇಮದಿಂದಿದ್ದಾಳೆ. ನನ್ನ ಪತಿಯಿಂದ ಸೀತೆಯ ವಧೆಯಾಗಿಲ್ಲ. ಸಖಿ, ನಡೆ ಹೋಗೋಣ. ಯುವರಾಣಿ, ನಾವು ಇವಾಗ ದೇವಿಯ ಆಲಯಕ್ಕೆ ಹೋಗುತ್ತೇವಲ್ಲವೇ? ಹೌದು. ನನ್ನ ಆತಂಕವನ್ನು ನಿವಾರಣೆ ಮಾಡಿದ್ದಕ್ಕಾಗಿ ದೇವಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾವ ಆತಂಕ ಯುವರಾಣಿ? ಲಂಕೆಯಲ್ಲಿ ಎಲ್ಲರಿಗೂ ತಿಳಿದಿರುವ ವಿಷಯ ನಿನಗೆ ತಿಳಿಯದೆ? ನನ್ನ ಪತಿಯಿಂದ ಸೀತೆಯ ವಧೆಯಾಗಿರುವ ವಿಷಯ ನಿನಗೆ ತಿಳಿದಿಲ್ಲವೇ? ತಿಳಿದಿದೆ, ಆದರೆ ಆ ಸೀತೆ ಇಲ್ಲಿಗೆ ಹೇಗೆ ಬಂದಳು? ಅಂದರೆ ವಧೆಯಾದ ಸೀತೆ ಇಲ್ಲಿಗೆ ಹೇಗೆ ಬಂದಳು ಯುವರಾಣಿ? ಆ ಸೀತೆ ಯಾರು? ಈ ಸೀತೆ ಯಾರು? ಅಲ್ಲಿ ವಧೆಯಾದದ್ದು ಮಾಯಾ ಸೀತೆ. ಇಲ್ಲಿರುವುದೇ ನಿಜವಾದ ಸೀತೆ. ಅದು ಅದಲು ಬದಲಾಗಿದ್ದರೆ? ಏನು ಹೇಳುತ್ತಿರುವೆ ಸಖಿ? ಅದೇ ಯುವರಾಣಿ, ಅಲ್ಲಿ ನಿಜವಾದ ಸೀತೆ ವಧೆಯಾಗಿ ಇಲ್ಲಿ ಮಾಯಾ ಸೀತೆ ಕುಳಿತಿರಬಹುದಲ್ಲವೇ ಅಂದೆ. ಇಲ್ಲ, ಇದು ಸಾಧ್ಯವೇ ಇಲ್ಲ. ಇವಳ ನಿಜವಾದ ಸೀತೆ. ಯಾವುದು ಸತ್ಯವೆಂದು ಸೀತೆಯೊಂದಿಗೆ ಮಾತನಾಡಿ ಖಚಿತಪಡಿಸಿಕೊಳ್ಳಬಹುದಾಗಿತ್ತಲ್ಲವೇ? ಅವಳನ್ನು ಮಾತನಾಡಿಸುವ ಧೈರ್ಯ ನನಗಿಲ್ಲ. ನನ್ನ ಮನಸ್ಸು ಹೇಳುತ್ತಿದೆ ಇವಳೇ ನಿಜವಾದ ಸೀತೆ ಎಂದು. ಸುಮ್ಮನೆ ಸಂದೇಹ ಹುಟ್ಟಿಸಬೇಡ. ನಡೆ, ದೇವಿಯ ದರ್ಶನ ಮಾಡೋಣ. ಚಿಂತಿಸಬೇಡ ರಾಮಚಂದ್ರ. ಈಗಾಗಲೇ ನನ್ನ ಸುಪುತ್ರಿ ತ್ರಿಜಟೆ ಅಶೋಕವನಕ್ಕೆ ಹೋಗಿದ್ದಾಳೆ. ಅಲ್ಲಿ ಅವಳು ಸೀತಾಮಾತೆಯ ಯೋಗಕ್ಷೇಮವನ್ನು ತಿಳಿದು ನನಗೆ ತಿಳಿಸುವ ವ್ಯವಸ್ಥೆ ಮಾಡಿದ್ದೇನೆ. ವಿಭೀಷಣ, ನನ್ನ ಸೀತೆಯ ವಿಷಯವನ್ನು ತಿಳಿದ ನಂತರವೇ ನಾವು ಮುಂದಿನ ಆಲೋಚನೆಯನ್ನು ಮಾಡೋಣ. ರಾತ್ರಿ ಹಾಗೆ ಬೆಳಕು ಹರಿಯದ ಹಗಲ ಹಾಗೆ ನಿದಿರೆ ಪರದಿಹ ರಾತ್ರಿ ಹಾಗೆ ಬೆಳಕು ಹರಿಯದ ಹಗಲ ಹಾಗೆ
ನೀನಿರದೆ ನಾನು ಸಿಹಿರದ ಜೇನು ನಿನಗಾಗಿಯೇ ನಾನು ಬಂದಿಹೇನು ಇನ್ನು ನೀನಿರದ ನಾನು ಸಿಹಿರದ ಜೇನು ನಿನಗಾಗಿಯೇ ನಾನು ಬಂದಿಹೇನು ನಿನಗಾಗಿಯೇ ನಾನು ಬಂದಿಹೇನು ಅಪ್ಪೆಯವರೇ ಅಪ್ಪೆಯವರೇ ಬಾ ಕುಳಿತುಕೋ ಸುಲೋಚನ. ಅಪ್ಪೆಯವರೇ ನಿಮ್ಮ ಊಹೆ ಸರಿಯಾಗೇ ಇದೆ. ನಾನು ಅಶೋಕವನಕ್ಕೆ ಹೋಗಿ ಅದನ್ನು ಖಚಿತಪಡಿಸಿಕೊಂಡು ಬಂದೆ. ಯಾವ ಊಹೆ ಸುಲೋಚನ? ಮಾಯಾವಿದ್ಯೆಯಲ್ಲಿ ಪರಿಣಿತರಾಗಿರುವ ನಿಮ್ಮ ಪುತ್ರ ರಣರಂಗದಲ್ಲಿ ಸೀತೆಯನ್ನು ವಧೆ ಮಾಡಿರುವುದು ನಿಜವಾಗಿರಲಾರದು ಎಂಬ ನಿಮ್ಮ ಊಹೆ ಅದು ಸತ್ಯವಾಗಿದೆ. ಹೌದು ಹೌದು ಅಪ್ಪೆಯವರೇ, ನಾನು ಅಶೋಕವನದಲ್ಲಿ ಆ ಸೀತೆ ಇರುವುದನ್ನು ಕಣ್ಣಾರೆ ನೋಡಿ ಬಂದೆ. ಅಂದ ಮೇಲೆ ರಣರಂಗದಲ್ಲಿ ವಧೆಯಾದದ್ದು ಮಾಯಾ ಸೀತೆಯೇ ಇರಬೇಕಲ್ಲವೇ? ಖಂಡಿತ ಸುಲೋಚನ. ನಿಜವಾದ ಸೀತೆಯನ್ನು ಇಂದ್ರಜಿತು ವಧೆ ಮಾಡಲಾರ. ಆ ಶಕ್ತಿಯಾಗಲಿ ಮನಸ್ಸಾಗಲಿ ಅವನಿಗಿರುವುದಿಲ್ಲ. ಸದ್ಯ ನನ್ನ ಪತಿಯಿಂದ ಸ್ತ್ರೀ ಹತ್ಯೆ ನಡೆಯಲಿಲ್ಲವೆಂದು ಸಮಾಧಾನವಾಗಿದೆ. ಹಾಗೆಂದು ಸಮಾಧಾನ ಪಡಬಹುದು. ಆದರೆ ಯುದ್ಧ ಇನ್ನೂ ಮುಗಿದಿಲ್ಲ ಸುಲೋಚನ. ಇಂದ್ರಜಿತು ಉಂಟು ಮಾಡಿರುವ ಶೋಕ ಕ್ರೋಧವಾಗಿ ಬದಲಾಗುತ್ತದೆ. ರಾಮ ಲಕ್ಷ್ಮಣರು ವಾನರ ವೀರರು ಕ್ರೋಧಗೊಂಡರೆ ಅಪಾಯ ಇನ್ನಷ್ಟು ಹೆಚ್ಚಾಗುತ್ತದೆ. ನಿಜ, ಅವರು ಮೊದಲಿಗಿಂತ ಹೆಚ್ಚು ಆಕ್ರೋಶದಿಂದ ಯುದ್ಧ ಮಾಡುವುದು ಖಂಡಿತ. ಆಗ ಇಂದ್ರಜಿತುವನ್ನು ಯಾರು ರಕ್ಷಿಸುತ್ತಾರೆ? ಅದೇ ನನ್ನ ಆತಂಕಕ್ಕೆ ಕಾರಣವಾಗಿರುವುದು. ಅಂದರೆ ನಿಮ್ಮ ಪುತ್ರ ರಾಮ ಲಕ್ಷ್ಮಣನನ್ನು ಗೆಲ್ಲಬಾರದು. ಹಾಗೇನಾದರೂ ಆದರೆ ಧರ್ಮಕ್ಕೆ ಜಯ ಎಂಬ ಮಾತು ಸುಳ್ಳಾಗುವುದಿಲ್ಲವೇ? ಸೀತಾಪಹರಣ ಧರ್ಮವೆಂದು ಯಾರು ತಾನೇ ಹೇಳುತ್ತಾರೆ ಸುಲೋಚನ? ಈ ಧರ್ಮಗಳು ಉಂಟು ಮಾಡುವ ಸಂಕಟವನ್ನು ಸಹಿಸುವುದು ಹೇಗೆ? ಇವರಿಂದ ನಾವು ಪಾರಾಗುವುದಾದರೂ ಹೇಗೆ ಅತ್ತೆಯವರು? ಅದಕ್ಕಿರುವುದು ಒಂದೇ ಒಂದು ದಾರಿ ಸುಲೋಚನ. ಅದು ದೈವಕ್ಕೆ ಶರಣಾಗುವುದು, ಧರ್ಮಕ್ಕೆ ಶರಣಾಗುವುದು. ನಾವು ಹಾಗೆ ಮಾಡಬಹುದು. ಆದರೆ ನನ್ನ ಪತಿಯಾಗಲಿ ಅವರವರಾಗಲಿ ಅದಕ್ಕೆ ಮನಸ್ಸು ಮಾಡುತ್ತಾರೆಯೇ? ಅದನ್ನು ಕಾಲವೇ ನಿರ್ಧರಿಸಬೇಕು. ನೀನು ಧೈರ್ಯ ತಂದುಕೋ ಮಗಳೇ. ವಿಭೀಷಣ, ನೀನ್ ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡಬೇಕೆಂದೆಯಲ್ಲ, ಅದೇನೆಂದು ಹೇಳು. ಪ್ರಭು ರಾಮಚಂದ್ರ, ನಾನು ಮೊದಲೇ ಹೇಳಿದಂತೆ ಅಶೋಕವನದಲ್ಲಿ ಸೀತಾದೇವಿ ಕ್ಷೇಮವಾಗಿರುವ ವಿಷಯವನ್ನು ನನ್ನ ದೂತರಿಂದ ತಿಳಿದದ್ದಾಯಿತು. ಈಗ ನೀವು ಸೀತಾದೇವಿಯ ಬಗ್ಗೆ ದುಃಖಿಸುವ ಅಗತ್ಯವಿಲ್ಲ. ವಿಭೀಷಣ, ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇದೆ. ಈಗ ನನ್ನ ಆತಂಕ ದೂರವಾಗಿದೆ. ಆ ದುರುಳ ಇಂದ್ರಜಿತು ತತ್ಕಾಲಕ್ಕೆ ನನ್ನನ್ನು ದುಃಖಕ್ಕೀಡು ಮಾಡುವ ಪ್ರಯತ್ನವನ್ನು ಮಾಡಿದ್ದಾನೆ. ಹೌದು ಸಹೋದರ, ತನ್ನ ಕ್ರೂರ ತಂತ್ರದಿಂದ ನಮಗೆ ಅಪಾರವಾದ ಯಾತನೆ ಉಂಟು ಮಾಡಿದ ಆ ಇಂದ್ರಜಿತುವಿಗೆ ಶಾಶ್ವತವಾದ ದುಃಖವನ್ನು ಕೊಡಬೇಕು. ಅವನನ್ನು ಜೀವಿಸಲು ಬಿಡಬಾರದು. ಅವನು ತ್ರಿಲೋಕಗಳಲ್ಲಿ ಅಡಗಿರಲಿ, ನಾನು ಅವನನ್ನು ಉಳಿಸುವುದಿಲ್ಲ. ನನ್ನ ಅಪ್ಪಣೆ ಕೊಡು ಸಹೋದರ. ತಾಳ್ಮೆ ಲಕ್ಷ್ಮಿ, ತಾಳ್ಮೆ. ಇಂದ್ರಜಿತುವಿನ ವಿಚಾರದಲ್ಲಿ ನಾವು ದುಡುಕಬಾರದು. ಮತ್ತೊಮ್ಮೆ ಅವನ ಮಾಯತಂತ್ರಕ್ಕೆ ನಾವು ಮೋಸ ಹೋಗದಂತೆ ಎಚ್ಚರ ವಹಿಸಬೇಕು. ನಿನ್ನ ಮಾತು ಸೂಕ್ತವಾಗಿದೆ ರಾಮಚಂದ್ರ.
ಈ ಸಲ ಯುದ್ಧ ಆರಂಭವಾದರೆ ಇದೇ ಅವನ ಕೊನೆಯ ಯುದ್ಧವಾಗಬೇಕು. ಇದರಲ್ಲಿ ಅವನ ಅಂತ್ಯವಾಗಬೇಕು. ಹಾಗಾಗಬೇಕಾದ್ರೆ ಆ ಇಂದ್ರಜಿತುವಿನ ಶಕ್ತಿಯ ರಹಸ್ಯವನ್ನ ನಾವು ತಿಳಿದುಕೊಳ್ಳಲೇಬೇಕು. ಜಾಂಬವಂತ, ಈಗ ಇಂದ್ರಜಿತು ನಿಕುಂಬಲಾವನದಲ್ಲಿ ಯಜ್ಞ ಕಾರ್ಯದಲ್ಲಿ ಮಗ್ನನಾಗಿದ್ದಾನೆ. ವಿಭೀಷಣ, ಅವನಿರುವ ಜಾಗವನ್ನು ತಿಳಿಸು. ನಾನೀಗಲೇ ಹೋಗಿ ಅವನನ್ನು ಅವನ ಹೋಮವನ್ನು ಧ್ವಂಸ ಮಾಡಿ ಬರುತ್ತೇನೆ. ಅಂಗದ, ಆತುರ ಪಡಬಾರದೆಂದು ಶ್ರೀರಾಮಚಂದ್ರ ಹೇಳಲಿಲ್ಲವೇ? ವಿಭೀಷಣ ಹೇಳುವುದನ್ನು ಕೇಳಿ ನಾವು ಆಲೋಚಿಸಿ ಮುಂದಿನ ಹೆಜ್ಜೆ ಇಡಬೇಕು. ನಿನ್ನ ಮಾತು ನಿಜ ಹನುಮಂತ. ನಾವು ಬಹಳ ಎಚ್ಚರಿಕೆಯಿಂದ ಮುಂದುವರಿಯಬೇಕು. ಆ ಇಂದ್ರಜಿತುವಿನ ತಂತ್ರಕ್ಕೆ ನಾವು ಸರಿಯಾದ ಪ್ರತಿತಂತ್ರವನ್ನು ರೂಪಿಸಬೇಕು. ರಾಮಚಂದ್ರ ಪ್ರಭು, ಆ ಇಂದ್ರಜಿತು ಈ ಯಜ್ಞವನ್ನು ಪೂರ್ಣಗೊಳಿಸಿದರೆ ಇಂದ್ರಾದಿ ದೇವತೆಗಳಿಂದಲೂ ಅವನನ್ನು ಗೆಲ್ಲುವುದು ಅಸಾಧ್ಯವಾಗುತ್ತದೆ. ಅವನು ನಮ್ಮನ್ನು ಭ್ರಾಂತಿಗೊಳಿಸಿ ತನ್ನ ಯಜ್ಞ ಕಾರ್ಯವನ್ನು ನಿರಾತಂಕವಾಗಿ ಮುಗಿಸಬೇಕೆಂದು ಯೋಚಿಸಿರುತ್ತಾನೆ. ಅವನ ಯಜ್ಞಕ್ಕೆ ನಾವು ವಿಘ್ನವನ್ನುಂಟು ಮಾಡೋಣ. ನಾವೆಲ್ಲರೂ ಈಗಲೇ ನಿಕುಂಬಲಾವನಕ್ಕೆ ಹೋಗಿ ಅವನ ಯಜ್ಞ ಪೂರ್ಣಗೊಳ್ಳದಂತೆ ಮಾಡೋಣ. ಅವನ ಸುಳ್ಳನ್ನು ಸುಟ್ಟು ಹಾಕೋಣ. ಅವನ ಕುತಂತ್ರಕ್ಕೆ ತಕ್ಕ ಉತ್ತರ ನೀಡೋಣ.